ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಒಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಕೇಳಿ ನೋಡಿ. ನಾನು ಇವತ್ತಿಗೂ 10 ವರ್ಷಗಳ ಹಿಂದೆ ಇದ್ದ ಹಾಗೆ ಇದ್ದೀನಾ? ಈ ಪ್ರಶ್ನೆಗೆ ಉತ್ತರ ಹೌದು ಅಂತ ಬಂದ್ರೆ ಅದು ನಿಮ್ಮ ಜೀವನದ ಅತ್ಯಂತ ಅಪಾಯಕಾರಿ ಸತ್ಯ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಒಂದೇ ಒಂದು ಶಾಶ್ವತ ಸತ್ಯ ಇದೆ ಅಂದ್ರೆ ಅದು ಬದಲಾವಣೆ. ನದಿ ಒಂದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಅದು ನದಿಯಾಗೋದಿಲ್ಲ, ಅದು ಕೊಳಚೆ ನೀರಾಗತ್ತೆ. ಗಾಳಿ ಬೀಸದೇ ಇದ್ರೆ ಅದು ಗಾಳಿಯಲ್ಲ, ಅದು ಸ್ತಬ್ಧ ವಾತಾವರಣ. ಹಾಗೆ ಮನುಷ್ಯ ಬದಲಾಗದೇ ಇದ್ರೆ ಅವನು ಬದುಕ್ತಾ ಇಲ್ಲ, ಬರೀ ಉಸಿರಾಡ್ತಾ ಇದ್ದಾನೆ ಅಷ್ಟೇ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಂತರಿಕ ಧ್ವನಿ ಇರುತ್ತೆ. ಆ ಧ್ವನಿ ಪ್ರತಿದಿನ ಪ್ರತಿ ರಾತ್ರಿ ಪಿಸುಗುಡುತ್ತಲೇ ಇರುತ್ತೆ. ಇನ್ನೂ ಏನೋ ಇದೆ, ಇನ್ನೂ ಏನೋ ಸಾಧ್ಯ ಇದೆ, ನೀನು ಇವತ್ತು ಇರೋ ಸ್ಥಿತಿಗಿಂತ ದೊಡ್ಡವನಾಗಬಹುದು. ಆದ್ರೆ ನಾವು ಈ ಧ್ವನಿಯನ್ನ ಕೇಳಿಸ್ಕೊಳ್ಳಲ್ಲ. ಯಾಕಂದ್ರೆ ಆ ಧ್ವನಿ ಕೇಳಿಸಿಕೊಂಡ್ರೆ ಬದಲಾಗಬೇಕಾಡುತ್ತೆ. ಬದಲಾಗೋದು ಅಂದ್ರೆ ನೋವು, ಬದಲಾಗೋದು ಅಂದ್ರೆ ಅಪರಿಚಿತ ದಾರಿ. ಮನುಷ್ಯನಿಗೆ ಅಪರಿಚಿತ ದಾರಿಗಿಂತ ಪರಿಚಿತ ದುಃಖವೇ ಸುರಕ್ಷಿತ ಅನಿಸುತ್ತೆ. ಇದೇ ನಮ್ಮ ಜೀವನದ ಅತಿ ದೊಡ್ಡ ವಿಪರ್ಯಾಸ. ಒಂದು ಚಿಟ್ಟೆ ಆಗೋ ಮೊದಲು ಒಂದು ಹುಳು ಒಂದು ಗೂಡಿನೊಳಗೆ ಸೇರ್ಕೊಳ್ಳುತ್ತೆ ಅಂತ ಕೇಳಿದ್ದೀರಾ? ಆ ಗೂಡಿನೊಳಗೆ ಅದು ಎಷ್ಟು ನೋವು ಅನುಭವಿಸುತ್ತೆ ಗೊತ್ತಾ? ಅದರ ಇಡೀ ದೇಹ ಕರಗಿ ಪೂರ್ತಿ ಬೇರೆಯೇ ರೂಪದಲ್ಲಿ ಮತ್ತೆ ರೂಪುಗೊಳ್ಳಬೇಕು. ಆ ಪ್ರಕ್ರಿಯೆ ಅರ್ಧದಲ್ಲಿ ನಿಂತ್ರೆ ಆ ಹುಳು ಎಂದಿಗೂ ಚಿಟ್ಟೆ ಆಗೋಲ್ಲ. ನಮ್ಮ ಜೀವನ ಕೂಡ ಹಾಗೆ. ಬದಲಾವಣೆ ಅನ್ನೋದು ಒಂದು ಗೂಡಿನಂತೆ. ಒಳಗೆ ನೋವು ಇರುತ್ತೆ, ಒಳಗೆ ಒಂಟಿತನ ಇರುತ್ತೆ, ಆದ್ರೆ ಅದನ್ನ ದಾಟಿದ ಮೇಲೆಯೇ ರೆಕ್ಕೆ ಬರೋದು. ಸ್ನೇಹಿತರೆ, ನೀವು ಇವತ್ತು ಎಷ್ಟು ಸಾರಿ ಅಂದುಕೊಂಡಿದ್ದೀರಿ, ಇನ್ಮುಂದೆ ನಾನು ಹೀಗೆ ಇರೋದಿಲ್ಲ, ನಾಳೆಯಿಂದ ಬದಲಾಗ್ತೀನಿ ಅಂತ. ಆದ್ರೆ ಆ ನಾಳೆ ಎಂದೂ ಬರೋದೇ ಇಲ್ಲ. ಯಾಕಂದ್ರೆ ಬದಲಾವಣೆ ಅನ್ನೋದು ನಾಳೆಗೆ ಸೇರಿದ್ದಲ್ಲ, ಅದು ಈ ಕ್ಷಣಕ್ಕೆ ಸೇರಿದ್ದು. ಈ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳೋ ಒಂದು ನಿರ್ಧಾರ ನಿಮ್ಮ ಮುಂದಿನ 20 ವರ್ಷಗಳ ಬದುಕನ್ನೇ ಬದಲಾಯಿಸಬಹುದು. ಆದ್ರೆ ಆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಎಷ್ಟು ಜನ ಧೈರ್ಯ ಮಾಡ್ತಾರೆ? ಈ ಸಂಚಿಕೆಯಲ್ಲಿ ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಬದಲಾವಣೆ ಅಂದ್ರೆ ಏನು, ಅದನ್ನ ತಡೆಯೋ ಶಕ್ತಿಗಳು ಯಾವುವು ಮತ್ತು ನಿಜವಾದ ಪರಿವರ್ತನೆ ಹೇಗೆ ಸಾಧ್ಯ ಅಂತ. ಇದು ಬರೀ ಮಾತುಗಳಲ್ಲ, ಇದು ನಿಮ್ಮ ಆತ್ಮಕ್ಕೆ ಕನ್ನಡಿ ಹಿಡಿಯೋ ಪ್ರಯತ್ನ. ಆ ಧ್ವನಿಗೆ ಹೆಸರಿದೆ. ಅದಕ್ಕೆ ನಾವು ಕಂಫರ್ಟ್ ಝೋನ್ ಅಂತ ಕರಿತೀವಿ. ಆದರೆ ಇದನ್ನ ಕನ್ನಡದಲ್ಲಿ ಹೇಳಬೇಕಂದ್ರೆ ಇದು ಸುಖಭ್ರಮೆಯ ಸೆರೆಮನೆ. ಈ ಸೆರೆಮನೆಗೆ ಕಬ್ಬಿಣದ ಸರಳುಗಳಿಲ್ಲ, ಬೀಗ ಇಲ್ಲ, ಕಾವಲುಗಾರರೂ ಇಲ್ಲ. ಆದ್ರೆ ಇದು ಪ್ರಪಂಚದ ಅತೀ ಬಲಿಷ್ಠ ಸೆರೆಮನೆ. ಯಾಕಂದ್ರೆ ಇದರ ಗೋಡೆಗಳನ್ನ ನಾವೇ ಕಟ್ಕೊಂಡಿದೀವಿ ಮತ್ತು ಆ ಗೋಡೆಗಳ ಒಳಗೆ ನಮ್ಗೆ ಒಂದು ರೀತಿಯ ಸುಳ್ಳು ಸುರಕ್ಷತೆ ಸಿಗುತ್ತೆ. ಒಂದು ಆನೆ ಮರಿಯಾಗಿದ್ದಾಗ ಅದನ್ನೊಂದು ತೆಳ್ಳಗಿನ ಹಗ್ಗದಿಂದ ಕಂಬಕ್ಕೆ ಕಟ್ಟಾಕ್ತಾರೆ. ಆ ಮರಿಯಾನೆ ಎಷ್ಟೇ ಪ್ರಯತ್ನ ಪಟ್ರೂ ಆ ಹಗ್ಗ ಬಿಡಿಸ್ಕೊಳ್ಳೋಕೆ ಆಗಲ್ಲ. ವರ್ಷಗಳು ಕಳೀತಾ ಹೋಗುತ್ತೆ. ಆ ಆನೆ ದೊಡ್ಡದಾಗುತ್ತೆ, ಬಲಿಷ್ಠವಾಗುತ್ತೆ. ಒಂದೇ ಕ್ಷಣದಲ್ಲಿ ಆ ಹಗ್ಗ ಕಿತ್ತಿಸಬಹುದು, ಅಷ್ಟು ಶಕ್ತಿ ಬಂದಿರುತ್ತೆ. ಆದ್ರೂ ಅದು ಪ್ರಯತ್ನ ಪಡೋದೇ ಇಲ್ಲ. ಯಾಕಂದ್ರೆ ಅದರ ಮನಸ್ಸಿನಲ್ಲಿ ಇನ್ನೂ ಆ ಮರಿತನದ ನೆನಪೇ ಉಳಿದಿದೆ, ನಾನು ಈ ಹಗ್ಗ ಬಿಡಿಸೋಕೆ ಆಗೋಲ್ಲ ಅಂತ. ಸ್ನೇಹಿತರೆ, ನಾವೆಲ್ಲರೂ ಆ ಆನೆ ಥರಾನೆ. ನಮ್ಮ ಬಾಲ್ಯದಲ್ಲಿ, ನಮ್ಮ ಯುವಾವಸ್ಥೆಯಲ್ಲಿ ಯಾರೋ ಒಬ್ರು ಹೇಳಿದ ಒಂದು ಮಾತು, ನಿನ್ನಿಂದ ಆಗಲ್ಲ, ನೀನಿಷ್ಟೇ, ನಿನ್ನ ಕುಟುಂಬದಲ್ಲಿ ಯಾರೂ ಇಷ್ಟು ದೊಡ್ಡ ಸಾಧನೆ ಮಾಡಿಲ್ಲ. ಈ ಮಾತುಗಳೇ ನಮ್ಮ ಕಾಲಿಗೆ ಕಟ್ಟಿದ ಹಗ್ಗ. ಆ ಹಗ್ಗ ಈಗ ಇಲ್ಲ, ಆದ್ರೆ ಅದರ ನೆನಪು ಇನ್ನೂ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿದ. ನಾವೀಗ್ಲೂ ಅದೇ ಹಗ್ಗದಿಂದ ಕಟ್ಟಿಬಿದ್ದವರಂತೆ ಬದುಕ್ತಿದ್ದೀವಿ. ಇನ್ನೊಂದು ಸತ್ಯ ಹೇಳ್ಬೇಕಂದ್ರೆ, ಬದಲಾವಣೆಗೆ ದೊಡ್ಡ ಅಡ್ಡಿಯಾಗೋದು ಬೇರೆಯವರ ಅಭಿಪ್ರಾಯ ಅಲ್ಲ, ಅದು ನಮ್ಮದೇ ಆದ ಅಹಂಕಾರ. ಒಪ್ಕೊಳ್ಳೋಕೆ ಕಷ್ಟ ಆಗಬಹುದು, ಆದರೆ ಸತ್ಯ ಇದೆ. ನಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ಳೋಕೆ ನಮ್ಮ ಅಹಂಕಾರ ಬಿಡೋಲ್ಲ. ನಾನೇ ಸರಿ, ನನ್ನ ದಾರಿನೇ ಸರಿ ಅನ್ನೋ ಮನೋಭಾವ ನಮ್ಮನ್ನ ಬೆಳೆಯೋಕೆ ಬಿಡೋಲ್ಲ. ಒಂದು ಪಾತ್ರೆ ಈಗಾಗಲೇ ನೀರಿನಿಂದ ತುಂಬಿದ್ರೆ ಅದಕ್ಕೆ ಹೊಸ ನೀರು ಸೇರ್ಸೋಕೆ ಆಗಲ್ಲ. ಮೊದಲು ಆ ಪಾತ್ರೆ ಖಾಲಿ ಮಾಡಬೇಕು. ಹಾಗೆ ನಮ್ಮ ಮನಸ್ಸು ಕೂಡ ಹಳೆಯ ನಂಬಿಕೆಗಳಿಂದ, ಹಳೆಯ ಅಹಂಕಾರದಿಂದ ಖಾಲಿಯಾಗಬೇಕು. ಆಗ ಮಾತ್ರ ಹೊಸ ಜ್ಞಾನ, ಹೊಸ ಬೆಳಕು ಒಳಗೆ ಬರೋಕೆ ಸಾಧ್ಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಕರ್ಮಗಳು ನಡೆಯುತ್ತಾ ಇರುತ್ತೆ. ಆದರೆ ಆ ಗುಣಗಳನ್ನ ಮೀರಿ ನಿಂತು ನೋಡೋ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ.
ಆ ಶಕ್ತಿಗೆ ಹೆಸರೇ ವಿವೇಕ. ವಿವೇಕ ಅಂದ್ರೆ ಏನು? ನಾನು ಯಾವ ಹಗ್ಗದಿಂದ ಕಟ್ಟಿಬಿದ್ದಿದ್ದೀನಿ ಅಂತ ಗುರುತಿಸೋ ಶಕ್ತಿ. ಆ ಗುರುತಿಸುವಿಕೆಯೇ ಮೊದಲ ಹೆಜ್ಜೆ. ಪ್ರತಿಯೊಂದು ದೊಡ್ಡ ಬದಲಾವಣೆ ಒಂದು ಸಣ್ಣ ಕ್ಷಣದಿಂದ ಶುರುವಾಗತ್ತೆ. ಆ ಕ್ಷಣಕ್ಕೆ ನಾವು ಒಡೆದು ಹೋದ ಕ್ಷಣ ಅಂತ ಕರಿಬಹುದು. ಇದೆಂಥ ಕ್ಷಣ ಅಂದ್ರೆ, ನಮಗೆ ನಮ್ಮ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ಒಂದು ಕಟು ಸತ್ಯ ಎದುರಾಗತ್ತೆ. ಒಬ್ಬ ವ್ಯಕ್ತಿಗೆ ಡಾಕ್ಟರ್ ಹೇಳ್ತಾರೆ, ಇನ್ನೂ ಹೀಗೆ ಇದ್ರೆ ಶುಗರ್ ಕಂಟ್ರೋಲ್ ಆಗಲ್ಲ ಅಂತ. ಒಬ್ಬ ಉದ್ಯೋಗಿಗೆ ಬಾಸ್ ಹೇಳ್ತಾರೆ, ನಿನ್ನ ಕೆಲಸದಲ್ಲಿ ಬದ್ಧತೆ ಕಾಣ್ತಿಲ್ಲ ಅಂತ. ಒಂದು ದಂಪತಿಗಳ ನಡುವೆ ಒಂದು ಮೌನ ಆವರಿಸ್ಕೊಳ್ಳುತ್ತೆ. ಅದು ಎಷ್ಟು ಆಳ ಅಂದ್ರೆ ಇಬ್ರಿಗೂ ಗೊತ್ತಾಗುತ್ತೆ ಇನ್ನು ಹೀಗೆ ಮುಂದುವರಿಬಾರ್ದು ಅಂತ. ಈ ಕ್ಷಣಗಳು ನೋವಿನಿಂದ ಕೂಡಿರುತ್ತೆ, ಆದರೆ ಇವೇ ನಮ್ಮ ಜೀವನದ ಅತ್ಯಮೂಲ್ಯ ಗುರುಗಳು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ದುಃಖಂ ಜ್ಞಾನಸ್ಯ ಜನನಿ. ದುಃಖವೇ ಜ್ಞಾನದ ತಾಯಿ. ಸುಖದಲ್ಲಿರುವಾಗ ಮನುಷ್ಯ ಎಂದೂ ಆಳವಾಗಿ ಯೋಚಿಸೋಲ್ಲ, ಪ್ರಶ್ನೆ ಕೇಳೋಲ್ಲ. ಆದರೆ ದುಃಖ ಬಂದಾಗ, ನೋವು ಆವರಿಸಿಕೊಂಡಾಗ ಮನುಷ್ಯ ಒಳಗೆ ಇಳಿದು ನೋಡ್ತಾನೆ. ನಾನು ಯಾಕೆ ಹೀಗಿದ್ದೀನಿ? ಈ ಬದುಕಿನ ಅರ್ಥ ಏನು ಅಂತ. ಆ ಪ್ರಶ್ನೆಯೇ ಪರಿವರ್ತನೆಯ ಬಾಗಿಲು. ಒಂದು ಕಥೆ ಹೇಳ್ತೀನಿ ಕೇಳಿ. ಒಬ್ಬ ಶಿಲ್ಪಿ ಕಲ್ಲಿನ ಮುಂದೆ ಕುಳಿತು ಒಂದು ದೇವರ ಮೂರ್ತಿ ಕೆತ್ತುತ್ತಿದ್ದ. ಪಕ್ಕದಲ್ಲಿದ್ದ ಪುಟ್ಟ ಹುಡುಗ ಕೇಳಿದ, ಅಜ್ಜ, ನೀವು ಈ ಕಲ್ಲನ್ನ ಇಷ್ಟೊಂದು ಚೆನ್ನಾಗಿ ಕೆತ್ತಿ ದೇವರನ್ನ ಮಾಡ್ತೀರಲ್ಲ, ಈ ಕಲ್ಲಿಗೆ ನೋವಾಗಲ್ವಾ? ಆ ಶಿಲ್ಪಿ ನಗ್ತಾ ಹೇಳ್ದ, ಮಗು, ನೋವಾಗದೇ ಇದ್ರೆ ಈ ಕಲ್ಲು ದೇವರಾಗೋಕ್ಕಾಗೋಲ್ಲ. ಪ್ರತಿ ಉಳಿಯ ಪೆಟ್ಟು ಈ ಕಲ್ಲಿನ ಅನಗತ್ಯ ಭಾಗಗಳನ್ನ ತೆಗಿತಾ ಇದೆ, ಒಳಗಿರೋ ದೇವರನ್ನ ಹೊರತರ್ತಾ ಇದೆ. ಸ್ನೇಹಿತರೆ, ನಮ್ಮ ಜೀವನದ ನೋವುಗಳು ಕೂಡ ಈ ಉಳಿಯ ಪೆಟ್ಟುಗಳೇ. ಪ್ರತಿ ಕಷ್ಟ, ಪ್ರತಿ ಸೋಲು, ಪ್ರತಿ ಅವಮಾನ ನಮ್ಮೊಳಗಿನ ಅನಗತ್ಯ ಭಾಗಗಳನ್ನ ಕೆತ್ತಿ ತೆಗಿತಾ ಇರುತ್ತೆ, ನಮ್ಮೊಳಗಿನ ನಿಜವಾದ ರೂಪವನ್ನ ಹೊರತರೋಕೆ. ಆದ್ರೆ ಇಲ್ಲಿ ಒಂದು ಎಚ್ಚರಿಕೆ ಬೇಕು. ಪ್ರತಿಯೊಂದು ನೋವು ಬದಲಾವಣೆಗೆ ಕಾರಣ ಆಗೋಲ್ಲ. ಕೆಲವರು ಒಂದೇ ನೋವಲ್ಲಿ 20 ವರ್ಷ ಬದುಕ್ತಾರೆ, ಅದೇ ಕಷ್ಟದಲ್ಲಿ, ಅದೇ ಸಂಬಂಧದಲ್ಲಿ, ಅದೇ ಉದ್ಯೋಗದಲ್ಲಿ. ಯಾಕೆ? ಯಾಕಂದ್ರೆ ಅವರು ಆ ನೋವನ್ನ ಅನುಭವಿಸ್ತಾರೆ, ಆದರೆ ಅದರಿಂದ ಪಾಠ ಕಲಿಯೋಲ್ಲ. ನೋವು ಮತ್ತು ಪಾಠದ ನಡುವೆ ಇರೋ ಸೇತುವೆಗೆ ಹೆಸರು ಆತ್ಮಾವಲೋಕನ. ನಾವು ಆ ನೋವನ್ನ ಶಾಂತವಾಗಿ ಕುಳಿತು ನೋಡಬೇಕು. ಅದನ್ನ ಶಪಿಸೋ ಬದಲು ಅದರಿಂದ ಕಲಿಬೇಕು. ಇವತ್ತು ನೀವು ಯಾವ ನೋವಿನಲ್ಲಿದ್ದೀರೋ ಆ ನೋವು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಶಿಲ್ಪಿ. ಅದನ್ನ ಎದುರಿಸೋ ಧೈರ್ಯ ಇದ್ರೆ ಅದು ನಿಮ್ಮನ್ನ ಇನ್ನಷ್ಟು ಸುಂದರವಾಗಿ ಕೆತ್ತುತ್ತೆ. ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಬರೀ ನಾನು ಬದಲಾಗ್ತೀನಿ ಅಂತ ಅಂದುಕೊಂಡ್ರೆ ಸಾಲ್ದು. ಪ್ರತಿ ವರ್ಷದ ಜನವರಿ 1ರಂದು ಲಕ್ಷಾಂತರ ಜನ ಸಂಕಲ್ಪ ಮಾಡ್ತಾರೆ, ವ್ಯಾಯಾಮ ಮಾಡ್ತೀನಿ, ಪುಸ್ತಕ ಓದ್ತೀನಿ, ಕೆಟ್ಟ ಅಭ್ಯಾಸ ಬಿಡ್ತೀನಿ ಅಂತ. ಆದ್ರೆ ಫೆಬ್ರವರಿ ಬರೋ ಹೊತ್ತಿಗೆ ಎಷ್ಟು ಜನ ಆ ಸಂಕಲ್ಪದಲ್ಲಿರ್ತಾರೆ? ಯಾಕೆ ಹೀಗೆ? ಯಾಕಂದ್ರೆ ಇಚ್ಛಾಶಕ್ತಿ ಒಂದು ಮಿಂಚಿನ ಥರ, ಬಹಳ ಪ್ರಖರ, ಆದರೆ ಬಹಳ ಕ್ಷಣಿಕ. ಅದು ಬೆಳಗುತ್ತೆ, ಆದರೆ ಬೇಗ ಆರಿಹೋಗುತ್ತೆ. ನಿಜವಾದ ಬದಲಾವಣೆಗೆ ಬೇಕಾಗಿರೋದು ಮಿಂಚು ಅಲ್ಲ, ಬೆಂಕಿ. ಮಿಂಚು ಒಂದು ಕ್ಷಣ ಬೆಳಗಿ ಮಾಯವಾಗುತ್ತೆ, ಆದರೆ ಬೆಂಕಿ ನಿಧಾನವಾಗಿ, ನಿರಂತರವಾಗಿ ಉರಿತಾ ಇರುತ್ತೆ. ಪ್ರತಿ ಕ್ಷಣ ಶಾಖ ಕೊಡ್ತಾ ಇರುತ್ತೆ. ಈ ಬೆಂಕಿಗೆ ಹೆಸರೇ ಶಿಸ್ತು ಅಥವಾ ಅಭ್ಯಾಸ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಮನಸ್ಸನ್ನ ಒಮ್ಮೆಗೆ ನಿಗ್ರಹಿಸೋದು ಕಷ್ಟ, ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನ ಸಾಧಿಸಬಹುದು. ಇಲ್ಲಿ ಗಮನಿಸಬೇಕಾದ ಪದ ಅಭ್ಯಾಸ. ಇದು ಒಂದು ಸಲದ ಪ್ರಯತ್ನ ಅಲ್ಲ, ಇದು ಪುನರಾವರ್ತನೆ. ಒಂದು ಸಣ್ಣ ಹನಿ ನೀರು ಬಂಡೆಯ ಮೇಲೆ ಬಿದ್ರೆ ಏನೂ ಆಗೋಲ್ಲ. ಆದರೆ ಆ ಹನಿ ಪ್ರತಿದಿನ, ಪ್ರತಿ ಗಂಟೆ, ವರ್ಷಗಟ್ಟಲೆ ಅದೇ ಜಾಗದಲ್ಲಿ ಬೀಳ್ತಾ ಇದ್ರೆ ಒಂದು ದಿನ ಆ ಗಟ್ಟಿ ಬಂಡೆಯಲ್ಲಿ ರಂಧ್ರ ಆಗುತ್ತೆ. ಇದೇ ತತ್ವ ನಮ್ಮ ಜೀವನಕ್ಕೂ ಅನ್ವಯ ಆಗುತ್ತೆ. ದೊಡ್ಡ ಬದಲಾವಣೆ ಒಂದು ದಿನದಲ್ಲಾಗೋಲ್ಲ, ಅದು ಸಣ್ಣ ಸಣ್ಣ ಪುನರಾವರ್ತಿತ ಕ್ರಿಯೆಗಳಿಂದ ಆಗುತ್ತೆ. ಪ್ರತಿದಿನ ಬೆಳಗ್ಗೆ 5 ನಿಮಿಷ ಧ್ಯಾನ ಮಾಡೋದು, ಪ್ರತಿದಿನ ಒಂದು ಪುಟ ಪುಸ್ತಕ ಓದೋದು, ಪ್ರತಿದಿನ ಒಂದು ಒಳ್ಳೆ ಮಾತು ಆಡೋದು, ಇವೆಲ್ಲ ಸಣ್ಣ ಸಂಗತಿಗಳಂತೆ ಕಾಣಬಹುದು, ಆದರೆ ಇವೇ ಒಂದು ದೊಡ್ಡ ಜೀವನದ ಅಡಿಪಾಯ. ಒಬ್ಬ ರೈತನ ಕಥೆ ನೆನಪಿಸ್ಕೊಳ್ಳಿ. ಅವನು ಬೀಜ ಬಿತ್ತಿದ ಮಾರನೇ ದಿನವೇ ಹೋಗಿ ಗದ್ದೆ ಅಗದು ಎಲ್ಲಿ ಗಿಡ ಬಂತ ಅಂತ ಮಾಡೋಲ್ಲ. ಅವನಿಗೆ ಗೊತ್ತಿರುತ್ತೆ, ಬೀಜ ಬೆಳೆಯೋಕೆ ಸಮಯ ಬೇಕು, ನೀರು ಬೇಕು, ತಾಳ್ಮೆ ಬೇಕು ಅಂತ. ಆದರೆ ನಾವು ಜೀವನದಲ್ಲಿ ಬದಲಾವಣೆಯ ಬೀಜ ಬಿತ್ತಿದ 2 ದಿನಕ್ಕೆ ಫಲಿತಾಂಶ ಬಯಸ್ತೀವಿ. ಫಲಿತಾಂಶ ಬರದೇ ಇದ್ದಾಗ ನಿರಾಶರಾಗಿ ಆ ಬೀಜವನ್ನೇ ಕಿತ್ತೆಸೀತೀವಿ. ತಾಳ್ಮೆ ಇಲ್ಲದ ಪ್ರಯತ್ನ ಎಂದಿಗೂ ಫಲ ಕೊಡೋಲ್ಲ. ಇನ್ನೊಂದು ಮುಖ್ಯ ಸಂಗತಿ, ಬದಲಾವಣೆ ಅಂದ್ರೆ ಪರಿಪೂರ್ಣತೆ ಅಲ್ಲ. ನೀವು ಇವತ್ತು ಒಂದು ಒಳ್ಳೆ ಅಭ್ಯಾಸ ಶುರು ಮಾಡಿ ನಾಳೆ ಮರೆತುಬಿಟ್ರೆ ಅದು ಸೋಲಲ್ಲ.
ಸೋಲು ಅಂದ್ರೆ ಮತ್ತೆ ಶುರು ಮಾಡದೇ ಇರೋದು. ಒಂದು ಸಲ ಬಿದ್ದೋದ್ರೆ ಮತ್ತೆ ಎದ್ದೇಳೋ ಶಕ್ತಿಗೆ ನಿಜವಾದ ಬದಲಾವಣೆ ಅಂತಾರೆ. ನೀವು ಬದಲಾಗೋಕೆ ಶುರು ಮಾಡಿದ ತಕ್ಷಣ ಒಂದು ವಿಚಿತ್ರ ಸಂಗತಿಯಾಗುತ್ತೆ. ನಿಮ್ಮ ಸುತ್ತಲಿನ ಜನ ಅಸ್ವಸ್ಥಲಾಗ್ತಾರೆ. ಇದು ಆಶ್ಚರ್ಯಕರ ಅನ್ಸ್ಬೋದು, ಆದ್ರೆ ಇದೇ ಸತ್ಯ. ನೀವು ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಶುರು ಮಾಡಿದ್ರೆ, ಏನ್ ಸ್ವಾಮಿ ಈಗ ಫಿಟ್ನೆಸ್ ಹುಚ್ಚು ಶುರುನಾ ಅಂತ ಒಬ್ಬ ಕೇಳ್ತಾನೆ. ನೀವು ಕುಡಿಯೋದ್ ಬಿಟ್ರೆ, ಏನಾಯ್ತೋ ಜೀವನ ಬೇಜಾರಾಯ್ತಾ ಅಂತ ಇನ್ನೊಬ್ಬ ಕೇಳ್ತಾನೆ. ನೀವು ಶಾಂತವಾಗಿ ಆಧ್ಯಾತ್ಮಿಕ ದಾರಿಯಲ್ಲಿ ನಡೀತಾ ಇದ್ರೆ, ಇವನಿಗೆ ಈಗ ಸನ್ಯಾಸ ಬರಬೇಕಾ ಅಂತ ಗೇಲಿ ಮಾಡ್ತಾರೆ. ಯಾಕೆ ಜನ ಹೀಗ್ ಮಾಡ್ತಾರೆ ಗೊತ್ತಾ? ಯಾಕಂದ್ರೆ ನಿಮ್ಮ ಬದಲಾವಣೆ ಅವರಿಗೆ ಒಂದು ಕನ್ನಡಿ ಹಿಡಿತದೆ. ನೀವು ಬದಲಾಗ್ತಾ ಇರೋದನ್ನ ನೋಡಿ ಅವರಿಗೆ ಒಳಗೊಳಗೆ ಅನ್ಸುತ್ತೆ, ಇವನಿಂದ ಆಗ್ತಿದ್ರೆ ನನ್ನಿಂದ ಯಾಕಾಗಲ್ಲ? ಈ ಪ್ರಶ್ನೆ ಅವರಿಗೆ ಅಸ್ವಸ್ಥತೆ ತಂದ್ಕೊಡುತ್ತೆ. ಆ ಅಸ್ವಸ್ಥತೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಅವರು ನಿಮ್ಮನ್ನ ಗೇಲಿ ಮಾಡ್ತಾರೆ, ಟೀಕಿಸ್ತಾರೆ, ಕೆಳಗಿಳಿಬೇಕು ಅಂತ ಪ್ರಯತ್ನ ಪಡ್ತಾರೆ. ಇದನ್ನ ಇಂಗ್ಲಿಷ್ನಲ್ಲಿ ಕ್ರ್ಯಾಬ್ ಮೆಂಟ್ಯಾಲಿಟಿ ಅಂತಾರೆ. ಆದರೆ ಕನ್ನಡದಲ್ಲಿ ಸರಳವಾಗಿ ಹೇಳಬೇಕಂದ್ರೆ, ನಾನು ಮೇಲೆ ಹೋಗಲ್ಲ, ನೀನು ಮೇಲೆ ಹೋಗ್ಬಾರ್ದು ಅನ್ನೋ ಮನೋಭಾವ. ಆದರೆ ಒಂದು ಸತ್ಯ ನೆನಪಿಡಿ, ಆಕಾಶದಲ್ಲಿ ಹಾರೋ ಗರುಡ ಪಕ್ಷಿಯನ್ನ ನೋಡಿ ಕೆಳಗಿನ ಕಾಗೆಗಳು ಕೂಗಬಹುದು. ಆದರೆ ಗರುಡ ಆ ಕೂಗಿಗೆ ತಲೆ ಕೆಳಗ್ಹಾಕಿ ನೋಡಲ್ಲ. ಅದು ತನ್ನ ಎತ್ತರದಲ್ಲೇ ಹಾರ್ತಾ ಇರುತ್ತೆ. ಯಾಕಂದ್ರೆ ಆ ಎತ್ತರದಲ್ಲಿ ಕಾಗೆಗಳ ಕೂಗು ತಲುಪೋದೇ ಇಲ್ಲ. ನೀವು ಎಷ್ಟು ಎತ್ತರಕ್ಕೆ ಬೆಳೀತೀರೋ ಟೀಕೆಗಳು ಅಷ್ಟು ಚಿಕ್ಕದಾಗ್ತಾ ಹೋಗುತ್ತೆ. ಆದರೆ ಆ ಎತ್ತರ ತಲುಪೋ ಮೊದಲ ಹಂತದಲ್ಲಿ ಆ ಕೂಗುಗಳು ಕಿವಿಗೆ ಚುಚ್ಚುತ್ತೆ. ಅದು ಸಹಜ. ಪುರಾಣದಲ್ಲಿ ಒಂದು ಘಟನೆ ನೆನಪಿಸ್ಕೊಳ್ಳಿ. ಪ್ರಹ್ಲಾದ ತನ್ನ ತಂದೆ ಹಿರಣ್ಯಕಶಿಪುವಿನ ಎದುರೇ ನಾರಾಯಣನ ಭಕ್ತಿಯನ್ನ ಬಿಡ್ಲಿಲ್ಲ. ಇಡೀ ರಾಜ್ಯ ಅವನ ವಿರುದ್ಧ ಇತ್ತು. ಸ್ವತಃ ಅವನ ತಂದೆಯೇ ಅವನ ಜೀವ ತೆಗೆಯಕ್ಕೆ ಪ್ರಯತ್ನಪಟ್ಟ. ಆದರೆ ಪ್ರಹ್ಲಾದ ತನ್ನ ದಾರಿ ಬಿಡ್ಲಿಲ್ಲ. ಯಾಕಂದ್ರೆ ಅವನಿಗೆ ಸ್ಪಷ್ಟತೆ ಇತ್ತು, ಜನರ ಅಭಿಪ್ರಾಯಕ್ಕಿಂತ ಸತ್ಯದ ದಾರಿ ಮುಖ್ಯ ಅಂತ. ಬದಲಾವಣೆಯ ದಾರಿಯಲ್ಲಿ ನಡೆಯುವಾಗ ನಿಮಗೂ ಇಂಥ ಸ್ಪಷ್ಟತೆ ಬೇಕು. ನೆನಪಿಡಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಶ್ರೇಷ್ಠ ವ್ಯಕ್ತಿಯೂ ಒಂದಲ್ಲ ಒಂದು ಹಂತದಲ್ಲಿ ಗೇಲಿಗೊಳಗಾಗಿದ್ದಾರೆ, ಟೀಕಿಸಲ್ಪಟ್ಟಿದ್ದಾರೆ. ಆದರೆ ಅವರು ಆ ಟೀಕೆಗಳಿಗೆ ತಮ್ಮ ಕನಸನ್ನ ಬಲಿ ಕೊಡ್ಲಿಲ್ಲ. ನಿಮ್ಮ ಬದಲಾವಣೆಗೆ ಬೇರೆಯವರ ಪ್ರಮಾಣಪತ್ರ ಬೇಕಿಲ್ಲ. ಅದಕ್ಕೆ ಬೇಕಾಗಿರೋದು ನಿಮ್ಮ ಸ್ವಂತ ನಂಬಿಕೆ ಮಾತ್ರ. ಟೀಕೆಗಳಿಗಿಂತ ಭಯಂಕರವಾದ ಒಂದು ಶತ್ರು ನಮ್ಮೊಳಗೆ ಅಡಗಿ ಕುಳಿತಿದೆ. ಅದೇ ಭಯ. ಈ ಭಯಕ್ಕೆ ಅನೇಕ ಮುಖಗಳಿವೆ. ಕೆಲವೊಮ್ಮೆ ಅದು ಸೋತ್ರೆ ಏನಾಗತ್ತೆ ಅನ್ನೋ ಭಯದ ರೂಪದಲ್ಲಿ ಬರುತ್ತೆ. ಕೆಲವೊಮ್ಮೆ ಅದು ಗೆದ್ರೆ ಏನಾಗತ್ತೆ ಅನ್ನೋ ಇನ್ನೂ ವಿಚಿತ್ರ ಭಯದ ರೂಪದಲ್ಲಿ ಬರುತ್ತೆ. ಹೌದು ಸ್ನೇಹಿತರೆ, ಗೆಲುವಿನ ಭಯ ಕೂಡ ಇರುತ್ತೆ. ಯಶಸ್ಸು ಸಿಕ್ರೆ ಜವಾಬ್ದಾರಿ ಹೆಚ್ಚಾಗತ್ತಲ್ಲ, ಜನರ ನಿರೀಕ್ಷೆ ಹೆಚ್ಚಾಗತ್ತಲ್ಲ ಅನ್ನೋ ಭಯ ಅನೇಕರನ್ನ ಸಣ್ಣದಾಗೆ ಉಳಿಸ್ಬಿಡುತ್ತೆ. ಈ ಭಯದ ಮೂಲ ಎಲ್ಲಿದೆ ಗೊತ್ತಾ? ಇದು ನಮ್ಮ ಮನಸ್ಸಿನ ಅತಿ ಪುರಾತನ ಭಾಗದಲ್ಲಿ ಅಡಗಿದೆ. ಅದಕ್ಕೆ ಮಿದುಳಿನ ಸುರಕ್ಷತಾ ವ್ಯವಸ್ಥೆ ಅಂತಾರೆ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಕಾಡಿನಲ್ಲಿ ಬದುಕ್ತಿದ್ದಾಗ ಯಾವುದೇ ಹೊಸ ಸಂಗತಿ ಅಪಾಯಕಾರಿಯಾಗಿರೋ ಸಾಧ್ಯತೆ ಇತ್ತು. ಅದಕ್ಕೆ ಮಿದುಳು ಹೊಸದು ಅಂದರೆ ಅಪಾಯ ಅಂತ ಗುರುತಿಸೋ ಅಭ್ಯಾಸ ಬೆಳೆಸ್ಕೊಂಡಿದೆ. ಆದರೆ ಇವತ್ತಿನ ಪ್ರಪಂಚದಲ್ಲಿ ಹೊಸ ಉದ್ಯೋಗ ಶುರು ಮಾಡೋದು, ಹೊಸ ಸಂಬಂಧ ಕಟ್ಕೊಡೋದು, ಹೊಸ ಊರಿಗೆ ಹೋಗೋದು ಇವೆಲ್ಲ ನಿಜವಾದ ಅಪಾಯ ಅಲ್ಲ. ಆದರೆ ನಮ್ಮ ಪುರಾತನ ಮಿದುಳು ಅವನ್ನೂ ಹುಲಿ ಎದುರಿಗೆ ಬಂದಂತೆಯೇ ಪರಿಗಣಿಸುತ್ತೆ. ಈ ಭಯವನ್ನ ಗೆಲ್ಲೋ ದಾರಿಯೇನು? ಮೊದಲನೇದಾಗಿ, ಭಯವನ್ನ ಶತ್ರು ಅಂತ ಭಾವಿಸೋ ಬದಲು ಅದನ್ನ ಒಂದು ಸಂದೇಶವಾಹಕ ಅಂತ ಭಾವಿಸಿ. ಭಯ ಬಂದಾಗ ಅದು ಹೇಳ್ತಾ ಇರೋದು, ಇಲ್ಲೇನೋ ಮುಖ್ಯವಾದದ್ದಿದೆ, ಗಮನ ಕೊಡು ಅಂತ. ನೀವು ಯಾವುದೇ ಮುಖ್ಯವಾದ ಕೆಲಸ ಮಾಡ್ದಾಗ ಭಯ ಬರೋದೇ ಇಲ್ಲ ಅಂದ್ರೆ ಅದು ಬಹುಶಃ ಮುಖ್ಯವಾದ ಕೆಲಸ ಅಲ್ಲ ಇರಬಹುದು. ಒಬ್ಬ ಪೈಲಟ್ ಮೊದಲ ಬಾರಿ ವಿಮಾನ ಹಾರಿಸೋಕೆ ಮುಂಚೆ ಭಯಪಡ್ತಾನೆ. ಒಬ್ಬ ಸರ್ಜನ್ ಮೊದಲ ಸರ್ಜರಿಗೆ ಮುಂಚೆ ಭಯಪಡ್ತಾನೆ. ಆದ್ರೆ ಅವರು ಆ ಭಯದ ಜೊತೆಗೆ ಮುಂದೆ ಹೆಜ್ಜೆ ಇಡ್ತಾರೆ. ಧೈರ್ಯ ಅಂದ್ರೆ ಭಯ ಇಲ್ಲದಿರೋದಲ್ಲ, ಭಯ ಇದ್ರೂ ಮುಂದೆ ಹೋಗೋದು. ಒಂದು ಸುಂದರ ಉದಾಹರಣೆ ಕೊಡ್ತೀನಿ. ಸಮುದ್ರ ತೀರದಲ್ಲಿ ಆಡ್ತಾ ಇರೋ ಒಂದು ಪುಟ್ಟ ಮಗು ಮೊದಲ ಸಲ ದೊಡ್ಡ ಅಲೆ ನೋಡ್ದಾಗ ಹೆದರಿ ಹಿಂದೆ ಓಡುತ್ತೆ. ಆದರೆ ಪದೇ ಪದೇ ಆ ಅಲೆಗಳ ಜೊತೆ ಆಡ್ತಾ ಇದ್ರೆ ಒಂದು ದಿನ ಅದೇ ಮಗು ಆ ಅಲೆಗಳ ಮೇಲೆ ಜಿಗೀತಾ ನಗ್ತಾ ಇರುತ್ತೆ. ಏನಾಯ್ತಿಲ್ಲಿ? ಅಲೆ ಬದಲಾಗ್ಲಿಲ್ಲ, ಆದರೆ ಮಗುವಿನ ಅಲೆಯ ಜೊತೆಗಿನ ಸಂಬಂಧ ಬದಲಾಯಿತು. ಪರಿಚಯ ಆಗ್ತಾ ಆಗ್ತಾ ಭಯ ಸ್ನೇಹಿತನಾಗತ್ತೆ. ನಮ್ಮ ಭಯಗಳ ಜೊತೆಗೂ ಇದೇ ಆಗ್ಬೇಕು. ಎದುರಿಸಿದಷ್ಟು ಅವು ಚಿಕ್ಕದಾಗ್ತಾ ಹೋಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ಎದ್ದೇಳಿ, ಎಚ್ಚೆಟ್ಟುಕೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಈ ಮಾತಿನಲ್ಲಿ ಭಯದ ಪ್ರಸ್ತಾವವೇ ಇಲ್ಲ. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಗುರಿ ಮುಖ್ಯ, ಭಯ ಗೌಣ. ಇಲ್ಲಿಯವರೆಗೆ ನಾವು ಮಾತಾಡಿದ್ದೆಲ್ಲ ಹೊರಗಿನ ಪ್ರಪಂಚದ ಬಗ್ಗೆ. ಟೀಕೆ, ಭಯ,
ಅಭ್ಯಾಸ. ಆದರೆ ಈಗ ನಾವು ಇನ್ನೂ ಆಳಕ್ಕಿಳಿಯೋಣ. ನಿಜವಾದ ಬದಲಾವಣೆ ಎಂದು ಹೊರಗಿನಿಂದ ಪ್ರಾರಂಭ ಆಗೋಲ್ಲ, ಅದು ಒಳಗಿನಿಂದಲೇ ಪ್ರಾರಂಭ ಆಗಬೇಕು. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಉದಾಹರಣೆ ನೋಡೋಣ. ಒಂದು ಮನೆಯ ಗೋಡೆಗೆ ಬಣ್ಣ ಬಳಿಯೋ ಮೊದಲು ಆ ಗೋಡೆಯ ಬಿರುಕುಗಳನ್ನು ಮುಚ್ಚಬೇಕು. ಇಲ್ಲದಿದ್ರೆ ಆ ಬಣ್ಣ ಎಷ್ಟೇ ಸುಂದರವಾಗಿ ಕಂಡ್ರೂ ಸ್ವಲ್ಪ ದಿನದಲ್ಲೇ ಕಿತ್ತುಬೀಳುತ್ತೆ. ಹಾಗೆ ನಮ್ಮೊಳಗಿನ ಬಿರುಕುಗಳನ್ನ, ಅಂದ್ರೆ ನೋವು, ಅಸೂಯೆ, ಕೋಪ, ಅಸಮಾಧಾನಗಳನ್ನ ಮುಚ್ಚದೆ ಹೊರಗೆ ಎಷ್ಟೇ ಬದಲಾವಣೆ ತೋರಿಸಿದ್ರೂ ಅದು ಬಹಳ ಕಾಲ ಉಳಿಯೋಲ್ಲ. ಇಲ್ಲಿ ಧ್ಯಾನ ಅನ್ನೋ ಸಾಧನ ಬಹಳ ಮುಖ್ಯವಾಗುತ್ತೆ. ಧ್ಯಾನ ಅಂದ್ರೆ ಬರೀ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದಲ್ಲ. ಧ್ಯಾನ ಅಂದ್ರೆ ನಮ್ಮ ಮನಸ್ಸಿನ ಕೋಲಾಹಲದ ಮಧ್ಯೆ ಒಂದು ಶಾಂತ ಮೂಲೆಯನ್ನ ಕಂಡುಕೊಳ್ಳೋದು. ಒಂದು ಕೊಳದ ನೀರು ಪ್ರಕ್ಷುಬ್ಧವಾಗಿದ್ರೆ ಅದರಲ್ಲಿ ನಮ್ಮ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣೋಲ್ಲ. ಆದರೆ ಆ ನೀರು ಶಾಂತವಾದಾಗ ಪ್ರತಿಯೊಂದು ರೇಖೆಯೂ ಸ್ಪಷ್ಟವಾಗಿ ಕಾಣುತ್ತೆ. ನಮ್ಮ ಮನಸ್ಸು ಕೂಡ ಇದೇ ರೀತಿ. ಸದಾ ಗಡಿಬಿಡಿ, ಚಿಂತೆ, ಆತಂಕದಲ್ಲಿದ್ರೆ ನಮ್ಮ ನಿಜವಾದ ಸ್ವರೂಪ ಕಾಣೋದೇ ಇಲ್ಲ. ಶಾಂತವಾದಾಗಲೇ ನಮಗೆ ನಾವು ಯಾರು, ನಮಗೆ ನಿಜವಾಗಿ ಏನು ಬೇಕು ಅಂತ ಸ್ಪಷ್ಟವಾಗುತ್ತೆ. ಒಂದು ಸತ್ಯ ಹೇಳ್ಬೇಕಂದ್ರೆ, ನಾವಿವತ್ತು ಬಯಸ್ತಿರೋ ಅನೇಕ ಬದಲಾವಣೆಗಳು ನಿಜವಾಗಿಯೂ ನಮ್ಮ ಆಂತರಿಕ ಬಯಕೆಯಲ್ಲ. ಅವು ಸಮಾಜ ನಮ್ಮ ಮೇಲೆ ಹೇರಿದ ಬಯಕೆಗಳು. ಇಂಥವನ ಥರ ಇರಬೇಕು, ಅಷ್ಟು ಸಂಪಾದನೆ ಮಾಡಬೇಕು, ಆ ಮನೆ ಕಟ್ಟಿಸಬೇಕು, ಇವೆಲ್ಲ ನಮ್ಮ ಒಳಗಿನ ಧ್ವನಿಯಲ್ಲ. ಇವು ಹೊರಗಿನ ಪ್ರಪಂಚದ ಪ್ರತಿಧ್ವನಿ. ಇಂಥ ಸುಳ್ಳು ಬಯಕೆಗಳ ಹಿಂದೆ ಓಡಿ ಓಡಿ ಸುಸ್ತಾಗಿ ಆ ಬಯಕೆ ಈಡೇರಿದ ಮೇಲೂ ಒಂದು ಬಗೆಯ ಶೂನ್ಯತೆ ಕಾಡುತ್ತೆ. ಯಾಕೆಂದ್ರೆ ನಾವು ಸಾಧಿಸಿದ್ದು ನಮ್ಮ ಆತ್ಮದ ಬಯಕೆ ಆಗಿರೋದಿಲ್ಲ. ಇಲ್ಲೇ ಆಧ್ಯಾತ್ಮಿಕ ದೃಷ್ಟಿಕೋನದ ಮಹತ್ವ ಗೊತ್ತಾಗೋದು. ಉಪನಿಷತ್ತುಗಳಲ್ಲಿ ಹೇಳಿರೋ ಹಾಗೆ ನಮ್ಮ ನಿಜವಾದ ಸ್ವರೂಪ ಆತ್ಮ. ಅದು ಶಾಶ್ವತ, ಪೂರ್ಣ, ಆನಂದ ಸ್ವರೂಪಿ. ಆದರೆ ನಾವು ಈ ಸತ್ಯವನ್ನ ಮರೆತು ದೇಹ ಮತ್ತು ಮನಸ್ಸಿನ ಸಣ್ಣ ಪರಿಧಿಯಲ್ಲಿ ಬಂಧಿಯಾಗಿ ಬದುಕುತ್ತಿದ್ದೀವಿ. ನಿಜವಾದ ಬದಲಾವಣೆ ಅಂದ್ರೆ ಈ ಮರೆವಿನಿಂದ ಎಚ್ಚೆತ್ತುಕೊಳ್ಳುವುದು. ಇದನ್ನೇ ಶಂಕರಾಚಾರ್ಯರು ಆತ್ಮಬೋಧ ಅಂತ ಕರೆದಿದ್ದಾರೆ, ತನ್ನ ನಿಜ ಸ್ವರೂಪದ ಜ್ಞಾನ. ಪ್ರತಿದಿನ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ನೋಡಿ. ಈ ಸರಳ ಅಭ್ಯಾಸ ನಿಮ್ಮ ಒಳಗಿನ ಕೋಲಾಹಲವನ್ನ ಶಾಂತಗೊಳಿಸುತ್ತೆ ಮತ್ತು ಆ ಶಾಂತಿಯಿಂದಲೇ ನಿಜವಾದ, ಶಾಶ್ವತವಾದ ಬದಲಾವಣೆ ಹುಟ್ಟುತ್ತೆ. ಬದಲಾವಣೆಯ ದಾರಿಯಲ್ಲಿ ಒಂದು ಭಾರ ನಮ್ಮನ್ನ ಬಹಳ ಹಿಂದೆ ಎಳಿತಾ ಇರುತ್ತೆ. ಅದೇ ಹಳೆಯ ಗಾಯಗಳು. ಯಾರೋ ನಮಗ್ ಮಾಡಿದ್ದ ಅನ್ಯಾಯ, ಯಾರೋ ಆಡಿದ್ದ ಕಟುಮಾತು, ಯಾರೋ ಕೊಟ್ಟ ಮೋಸ, ಇವೆಲ್ಲ ನಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಕುಳಿತು ವರ್ಷಗಳ ನಂತರವೂ ನಮ್ಮ ಇವತ್ತಿನ ನಿರ್ಧಾರಗಳ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ನಾವು ಗೊತ್ತಿಲ್ಲದೇನೆ ಆ ಹಳೆಯ ನೋವಿನ ಕನ್ನಡಕ ಹಾಕ್ಕೊಂಡು ಇವತ್ತಿನ ಪ್ರಪಂಚವನ್ನ ನೋಡ್ತಿರ್ತೀವಿ. ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ಕ್ಷಮೆ ಅಂದ್ರೆ ಆ ವ್ಯಕ್ತಿ ಮಾಡಿದ್ದು ಸರಿ ಅಂತ ಒಪ್ಕೊಳ್ಳೋದಿಲ್ಲ. ಕ್ಷಮೆ ಅಂದ್ರೆ ನಾವು ಆ ಘಟನೆಯ ಭಾರವನ್ನ ನಮ್ಮ ಹೆಗಲ ಮೇಲಿಂದ ಇಳಿಸ್ಕೊಳ್ಳೋದು. ಒಂದು ಕಥೆ ಕೇಳಿ. ಇಬ್ಬರು ಸನ್ಯಾಸಿಗಳು ಪ್ರಯಾಣ ಮಾಡ್ತಿದ್ರು. ಒಂದು ನದಿ ದಾಟೋ ಜಾಗದಲ್ಲಿ ಒಬ್ಬ ಹೆಂಗಸ್ ನಿಂತಿದ್ಲು. ನದಿ ದಾಟೋಕಾಗ್ತಿರ್ಲಿಲ್ಲ. ಒಬ್ಬ ಸನ್ಯಾಸಿ ಆಕೆಯನ್ನ ಎತ್ತುಕೊಂಡು ನದಿ ದಾಟಿಸಿದ. ನಂತರ ಆಕೆಯನ್ನ ಇಳಿಸಿ ಮುಂದೆ ಹೋದ. ಇನ್ನೊಬ್ಬ ಸನ್ಯಾಸಿ ಮೌನವಾಗಿ ಸಿಟ್ಟಿನಿಂದ ನಡೀತಿದ್ದ. ಕೊನೆಗೆ ಸಹಿಸಲಾರದೆ ಕೇಳಿದ, ನಾವು ಸನ್ಯಾಸಿಗಳು, ಹೆಂಗಸನ್ನ ಮುಟ್ಟಬಾರ್ದು, ನೀನ್ಯಾಕೆ ಆಕೆಯನ್ನ ಎತ್ಕೊಂಡೆ? ಮೊದಲ ಸನ್ಯಾಸಿ ಶಾಂತವಾಗಿ ಹೇಳಿದ, ನಾನು ಆಕೆಯನ್ನ ಆವಾಗ್ಲೇ ನದಿ ದಡದಲ್ಲೇ ಇಳಿಸಿಬಿಟ್ಟೆ, ನೀನಿನ್ನೂ ಆಕೆಯನ್ನ ಹೊತ್ಕೊಂಡೇ ಇದ್ದೀಯಾ? ಸ್ನೇಹಿತರೆ, ನಮ್ಮ ಹಳೆಯ ನೋವುಗಳ ವಿಷಯದಲ್ಲೂ ಇದೇ ಆಗ್ತಾ ಇರೋದು. ಆ ಘಟನೆ ಎಂದೋ ಮುಗಿದು ಹೋಗಿರುತ್ತೆ, ಆದ್ರೆ ನಾವಿನ್ನೂ ಅದನ್ನ ಮನಸ್ಸಿನಲ್ಲಿ ಹೊತ್ಕೊಂಡೇ ನಡೀತಾ ಇರ್ತೀವಿ. ಈ ಭಾರ ಎಷ್ಟು ಅಂದ್ರೆ ಅದು ನಮ್ಮ ಇವತ್ತಿನ ಸಂಬಂಧಗಳನ್ನ, ಇವತ್ತಿನ ಸಂತೋಷವನ್ನ ಕಲುಷಿತಗೊಳಿಸುತ್ತೆ. ಕ್ಷಮೆ ಅನ್ನೋದು ಬೇರೆಯವರಿಗೆ ಕೊಡೋ ಉಡುಗೊರೆಯಲ್ಲ, ಅದು ನಮಗೆ ನಾವೇ ಕೊಟ್ಟುಕೊಳ್ಳೋ ಸ್ವಾತಂತ್ರ್ಯ. ಇನ್ನೊಂದು ಮುಖ್ಯ ಸಂಗತಿ, ಕೆಲವೊಮ್ಮೆ ನಾವು ಕ್ಷಮಿಸಬೇಕಾಗಿರೋದು ಬೇರೆಯವರನ್ನಲ್ಲ, ನಮ್ಮನ್ನೇ. ನಾವು ಮಾಡಿದ್ದ ತಪ್ಪುಗಳು, ನಾವು ಕಳೆದುಕೊಂಡ ಅವಕಾಶಗಳು, ನಾವು ಎಸಗಿದ್ದ ಎಡವಟ್ಟುಗಳು, ಇವುಗಳಿಗಾಗಿ ನಾವು ವರ್ಷಗಟ್ಟಲೆ ನಮ್ಮನ್ನ ಶಿಕ್ಷಿಸಿಕೊಳ್ತಾ ಇರ್ತೀವಿ. ಆದ್ರೆ ಯೋಚಿಸಿ ನೋಡಿ, ಆ ಸಮಯದಲ್ಲಿ ನಿಮಗಿದ್ದ ಜ್ಞಾನ, ಅನುಭವ, ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಅತ್ಯುತ್ತಮ ನಿರ್ಧಾರ ತೆಗೆದುಕೊಂಡಿದ್ದೀರಿ. ಇವತ್ತಿನ ಜ್ಞಾನದ ಬೆಳಕಿನಲ್ಲಿ ನಿಂತು ಹಿಂದಿನ ನಿರ್ಧಾರಗಳನ್ನ ತೀರ್ಪು ಕೊಡೋದು ಅನ್ಯಾಯ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಹಿಂದಾದದ್ದಕ್ಕೆ ದುಃಖಿಸಬೇಡ, ಮುಂದಾಗುವುದಕ್ಕೆ ಚಿಂತಿಸಬೇಡ, ವರ್ತಮಾನದಲ್ಲಿ ಬದುಕು. ಈ ಮಾತು ಎಷ್ಟು ಸರಳ ಅನ್ಸುತ್ತೆ, ಆದ್ರೆ ಇದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಎಷ್ಟು ಕಷ್ಟ. ಇವತ್ತೇ ನಿರ್ಧರಿಸಿ, ಹಳೆಯ ಭಾರವನ್ನ ಕೆಳಗಿಳಿಸಿ ಹಗುರವಾಗಿ ಮುಂದೆ ನಡಿಬೇಕು ಅಂತ. ಒಂದು ಮಾತಿದೆ, ನೀನ್ ಯಾರ್ ಜೊತೆ ಹೆಚ್ಚು ಸಮಯ ಕಳಿತೀಯೋ ಅವ್ರ ಥರಾನೇ ಆಗ್ತೀಯ. ಈ ಮಾತಿನಲ್ಲಿ ಅಪಾರ ಸತ್ಯ ಅಡಗಿದೆ. ನಮ್ಮ ಸುತ್ತಲಿನ ಪರಿಸರ, ನಮ್ಮ ಸ್ನೇಹಿತರು,
ನಾವು ಕೇಳೋ ಮಾತುಗಳು, ನಾವು ನೋಡೋ ದೃಶ್ಯಗಳು ಇವೆಲ್ಲ ನಿಧಾನವಾಗಿ ಗೊತ್ತಿಲ್ದೇನೆ ನಮ್ಮ ಆಲೋಚನೆಗಳನ್ನ, ನಮ್ಮ ಮೌಲ್ಯಗಳನ್ನ ರೂಪಿಸ್ತಾ ಇರುತ್ತೆ. ನೀವು ಯಾವಾಗ್ಲೂ ಅಸಮಾಧಾನ ವ್ಯಕ್ತಪಡಿಸೋ, ದೂರೋ, ಜೀವನವನ್ನ ಶಪಿಸೋ ಜನರ ಮಧ್ಯೆ ಇದ್ರೆ ನೀವು ಎಷ್ಟೇ ಸಕಾರಾತ್ಮಕ ಆಗಿದ್ರೂ ನಿಧಾನವಾಗಿ ಅವರ ಪ್ರಭಾವಕ್ಕೆ ಒಳಗಾಗ್ತೀರಿ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸರಳ ಉದಾಹರಣೆ ನೋಡೋಣ. ಒಂದು ಬುಟ್ಟಿಯಲ್ಲಿ ಒಂದೇ ಒಂದು ಕೊಳತ ಹಣ್ಣಿದ್ರೆ ಸಾಕು. ಸ್ವಲ್ಪ ದಿನದಲ್ಲೇ ಪಕ್ಕದ ಎಲ್ಲಾ ಹಣ್ಣುಗಳು ಕೊಳಿತಾ ಹೋಗುತ್ತವೆ. ಆದ್ರೆ ಒಂದು ಒಳ್ಳೆ ಹಣ್ಣು ಬೇರೆ ಕೊಳತ ಹಣ್ಣುಗಳನ್ನ ಸರಿಪಡಿಸೋಕೆ ಆಗೋಲ್ಲ. ಇದೇ ತತ್ವ ಮನುಷ್ಯ ಸಂಬಂಧಗಳಲ್ಲೂ ಇದೆ. ನಕಾರಾತ್ಮಕತೆ ಬಹಳ ಬೇಗ ಹರಡುತ್ತೆ, ಆದ್ರೆ ಸಕಾರಾತ್ಮಕತೆ ಹರಡೋಕೆ ಸಮಯ ಬೇಕಾಗತ್ತೆ, ಪ್ರಯತ್ನ ಬೇಕಾಗತ್ತೆ. ಅದಕ್ಕೆ ಬದಲಾವಣೆ ಬಯಸೋರು ತಮ್ಮ ಸುತ್ತಲಿನ ಪರಿಸರವನ್ನ ಎಚ್ಚರಿಕೆಯಿಂದ ಆರಿಸ್ಕೋಬೇಕು. ಇದರರ್ಥ ಎಲ್ಲರನ್ನೂ ದೂರ ಮಾಡಿ ಅಂತಲ್ಲ. ಆದ್ರೆ ಯಾವ ಸಂಬಂಧಗಳು ನಿಮ್ಮನ್ನ ಕೆಳಗೆಳೀತಾ ಇವೆ, ಯಾವ ಸಂಬಂಧಗಳು ನಿಮ್ಮ ಬೆಳವಣಿಗೆಗೆ ಪೂರಕವಾಗಿವೆ ಅಂತ ಗುರುತಿಸೋ ವಿವೇಕ ಬೇಕು. ಪುರಾಣಗಳಲ್ಲಿ ಸತ್ಸಂಗದ ಮಹತ್ವ ಬಹಳ ಸಾರಿ ಹೇಳಿದ್ದಾರೆ. ಒಳ್ಳೆಯವರ ಸಂಘ ಮನುಷ್ಯನ ಜೀವನವನ್ನೇ ಬದಲಾಯಿಸಬಲ್ಲದು. ವಾಲ್ಮೀಕಿ ಒಬ್ಬ ದರೋಡೆಕೋರನಾಗಿದ್ದ, ಆದ್ರೆ ನಾರದರ ಸಂಘ ಸಿಕ್ಕಿದ ಮೇಲೆ ಅವನೇ ಆದಿಕವಿಯಾಗಿ ರಾಮಾಯಣ ಬರೆದ. ಇದೇ ಸತ್ಸಂಗದ ಶಕ್ತಿ. ಆದ್ರೆ ಇಲ್ಲಿ ಇನ್ನೊಂದು ಆಳವಾದ ಸತ್ಯ ಇದೆ. ಕೆಲವೊಮ್ಮೆ ಬದಲಾವಣೆಯ ಹಾದಿಯಲ್ಲಿ ನೀವು ಒಂಟಿಯಾಗಬೇಕಾಗುತ್ತೆ. ಒಂಟಿತನ ಅಂದ್ರೆ ದುಃಖ ಅಲ್ಲ. ಒಂಟಿತನ ಅಂದ್ರೆ ನಿಮ್ಮನ್ನ ನೀವು ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಅವಕಾಶ. ಬುದ್ಧ ಜ್ಞಾನೋದಯ ಪಡೆದಿದ್ದು ಒಂಟಿಯಾಗಿ ಬೋಧಿ ವೃಕ್ಷದ ಕೆಳಗೆ ಕುಳಿತಾಗ. ಮಹಾವೀರ ಸತ್ಯ ಕಂಡುಕೊಂಡಿದ್ದು ಒಂಟಿಯಾಗಿ ತಪಸ್ಸು ಮಾಡಿದಾಗ. ಗುಂಪಿನ ಗದ್ದಲದಲ್ಲಿ ಸ್ಪಷ್ಟತೆ ಸಿಗೋಲ್ಲ. ಸ್ಪಷ್ಟತೆ ಸಿಗೋದು ಮೌನದಲ್ಲಿ, ಏಕಾಂತದಲ್ಲಿ. ಇವತ್ತು ಒಮ್ಮೆ ಪರಿಶೀಲಿಸಿ ನೋಡಿ. ನಿಮ್ಮ ಸುತ್ತಲಿನ ಜನ ನಿಮ್ಮನ್ನ ಎತ್ತರಕ್ಕೆ ಎತ್ತುತ್ತಿದ್ದಾರಾ ಅಥವಾ ಕೆಳಗೆ ಇಳಿತಿದ್ದಾರಾ? ಮತ್ತು ಬೇಕಾದ್ರೆ ಒಂದಷ್ಟು ಕಾಲ ಒಂಟಿಯಾಗಿರೋಕೆ ಹಿಂಜರಿಬೇಡಿ. ಆ ಏಕಾಂತದಲ್ಲೇ ನಿಮ್ಮ ನಿಜವಾದ ರೂಪ ಸಿಗುತ್ತೆ. ಸ್ನೇಹಿತರೆ, ನಾವು ಈ ಪಯಣದಲ್ಲಿ ಬಹಳ ದೂರ ಸಾಗಿ ಬಂದಿದ್ದೀವಿ. ಹಗ್ಗದಿಂದ ಕಟ್ಟಿಬಿದ್ದ ಆನೆಯಿಂದ ಶುರುವಾಗಿ, ಶಿಲ್ಪಿಯ ಉಳಿಯ ಪೆಟ್ಟಿನಿಂದ, ಟೀಕೆಗಳ ಕೂಗಿನಿಂದ, ಭಯದ ಮುಖಗಳಿಂದ, ಕ್ಷಮೆಯ ಆಳದಿಂದ, ಒಂಟಿತನದ ಬೆಳಕಿನಿಂದ ಈಗ ನಾವು ಒಂದು ಮುಖ್ಯ ಸತ್ಯದ ಎದುರು ನಿಂತಿದ್ದೀವಿ. ಆ ಸತ್ಯ ಇದು: ಬದಲಾವಣೆ ಅನ್ನೋದು ಒಂದು ಗುರಿಯಲ್ಲ, ಅದೊಂದು ಜೀವನ ಶೈಲಿ. ಅದು ಒಂದು ಸಲ ಮಾಡಿ ಮುಗಿಸೋ ಕೆಲ್ಸ ಅಲ್ಲ, ಅದು ಪ್ರತಿದಿನ, ಪ್ರತಿ ಉಸಿರಿನಲ್ಲಿ ನಡಿಬೇಕಾದ ಪ್ರಕ್ರಿಯೆ. ಈ ಪ್ರಪಂಚದ ಪ್ರತಿಯೊಂದು ಜೀವಂತ ವಸ್ತುವು ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿದೆ. ಬೀಜ ಗಿಡ ಆಗತ್ತೆ, ಗಿಡ ಮರ ಆಗತ್ತೆ, ಮರ ಫಲ ಕೊಡತ್ತೆ. ಈ ಪ್ರಕ್ರಿಯೆಯಲ್ಲಿ ಬೀಜ ಎಂದಿಗೂ ನಾನೀಗಾಗ್ಲೇ ಬೀಜವಾಗಿ ಚೆನ್ನಾಗಿದ್ದೀನಿ, ಬದಲಾಗೋದೇಕೆ ಅಂತ ಯೋಚ್ಸೋಲ್ಲ. ಅದು ಮಣ್ಣಿಗೆ ಒಪ್ಪಿಸ್ಕೊಳ್ಳತ್ತೆ, ಕರಗತ್ತೆ, ಒಡೆಯುತ್ತೆ ಮತ್ತು ಹೊಸ ರೂಪದಲ್ಲಿ ಎದ್ದೇಳುತ್ತೆ. ಸ್ನೇಹಿತರೆ, ನೀವು ಕೂಡ ಆ ಬೀಜದಂತೆ. ನಿಮ್ಮೊಳಗೆ ಒಂದು ಬೃಹತ್ ಮರ ಅಡಗಿ ಕುಳಿತಿದೆ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಸಂಗತಿ: ನೀವು ನಿಮ್ಮನ್ನ ಒಡೆದುಕೊಳ್ಳೋಕೆ ಸಿದ್ಧರಿದ್ದೀರಾ ಅಂತ. ಈ ಸಂಚಿಕೆಯ ಕೊನೆಯಲ್ಲಿ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಇನ್ನೂ ಎಷ್ಟು ವರ್ಷ ಅದೇ ಹಳೆಯ ಕಥೆಯನ್ನ ಬದುಕ್ತಾ ಇರ್ತೀರಿ? ಇನ್ನು ಎಷ್ಟು ಕಾಲ ನಾಳೆಯಿಂದ ಅಂತ ಮುಂದೂಡ್ತಾ ಇರ್ತೀರಿ? ಜೀವನ ಅಂದ್ರೆ ಒಂದು ಅಪರಿಮಿತ ಸಂಪತ್ತಲ್ಲ. ಇಲ್ಲಿ ಪ್ರತಿ ಉಸಿರಿಗೂ ಬೆಲೆ ಇದೆ, ಪ್ರತಿ ಕ್ಷಣಕ್ಕೂ ಮೌಲ್ಯವಿದೆ. ಆ ಕ್ಷಣಗಳನ್ನ ಹಳೆಯ, ಸತ್ತುಹೋದ ಮಾದರಿಗಳಲ್ಲಿ ಕಳೆಯೋದು ಎಂಥ ದೊಡ್ಡ ಅಪರಾಧ ಗೊತ್ತಾ ನಿಮ್ಗೆ? ಬದಲಾವಣೆಗೆ ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡಿ. ದೊಡ್ಡ ಸಂಕಲ್ಪ ಬೇಡ, ಒಂದು ಸಣ್ಣ ಪ್ರಾಮಾಣಿಕ ಹೆಜ್ಜೆ ಸಾಕು. ಒಂದೊಳ್ಳೆ ಪುಸ್ತಕ ಓದೋಕೆ ಶುರುಮಾಡಿ. ಒಂದು ಕೆಟ್ಟ ಅಭ್ಯಾಸಕ್ಕೆ ಇಂದೇ ಅಂತ್ಯ ಹಾಡಿ. ಯಾರಿಗಾದ್ರೂ ಕ್ಷಮೆ ಕೇಳಿ ಅಥವಾ ಕ್ಷಮಿಸಿ. ಪ್ರತಿದಿನ 5 ನಿಮಿಷ ಮೌನವಾಗಿ ಕುಳಿತು ದೇವರ ಜೊತೆ, ನಿಮ್ಮೊಳಗಿನ ಆತ್ಮದ ಜೊತೆ ಮಾತಾಡಿ. ಈ ಸಣ್ಣ ಹೆಜ್ಜೆಗಳೇ ಮುಂದೆ ದೊಡ್ಡ ಪರಿವರ್ತನೆಯಾಗಿ ಬೆಳೀತವೆ. ನೆನಪಿಡಿ, ಗಂಗಾ ನದಿ ಕೂಡ ಹಿಮಾಲಯದ ಒಂದು ಸಣ್ಣ ಹನಿಯಿಂದಲೇ ಪ್ರಾರಂಭ ಆಗಿದ್ದು. ಆ ಹನಿಗೆ ಸಮುದ್ರ ಸೇರೋ ಕನಸಿತ್ತು, ಆದರೆ ಆ ಕನಸು ನನಸಾಗಿದ್ದು ಒಂದೊಂದೇ ಹೆಜ್ಜೆಯಲ್ಲಿ. ಬೆಟ್ಟಗುಡ್ಡಗಳನ್ನ ದಾಟ್ತಾ, ಬಂಡೆಗಳ ಮಧ್ಯೆ ದಾರಿ ಮಾಡ್ಕೊಂಡ. ನಿಮ್ಮ ಬದುಕು ಕೂಡ ಆ ಗಂಗೆಯ ಹಾಗಾಗ್ಲಿ. ಪ್ರತಿ ಅಡಚಣೆಯನ್ನ ದಾಟಿ, ಪ್ರತಿ ಬಂಡೆಯ ಮಧ್ಯೆ ದಾರಿ ಮಾಡ್ಕೊಂಡು, ಕೊನೆಗೆ ಆ ಅನಂತ ಸಾಗರವನ್ನ, ನಿಮ್ಮ ನಿಜವಾದ ಸಾಮರ್ಥ್ಯದ ಸಾಗರವನ್ನ ಸೇರುವಂತಾಗ್ಲಿ. ಇವತ್ತಿನ ಈ ಸಂಚಿಕೆ ನಿಮ್ಮ ಹೃದಯದ ಬಾಗಿಲನ್ನ ತಟ್ಟಿದೆ ಅಂತ ನಂಬುತ್ತೀನಿ. ಆ ಬಾಗಿಲನ್ನ ತೆರೆಯೋ ಧೈರ್ಯ ನಿಮ್ಮದಾಗ್ಲಿ. ಬದಲಾವಣೆ ಬೇಕಾ ಅಂತ ಕೇಳಿದ್ರಲ್ಲ, ಈಗ ಆ ಪ್ರಶ್ನೆಗೆ ಉತ್ತರ ನಿಮ್ಮ ಕ್ರಿಯೆಯಲ್ಲಿ ಸಿಗಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ
ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.